ಲಂಡನ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋ ಥೀಸಿಸ್ ಸಬ್ಮಿಟ್ ಮಾಡಿರೋದಕ್ಕಂತೆ. ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿದ್ರು ಎಷ್ಟೆಲ್ಲ ಸಾಧನೆ ಮಾಡಿದಾರಲ್ಲ, ಖುಷಿ ಆಗುತ್ತೆ. ಕೆಲವೊಬ್ರು ಹಾಗೆ ಅಲ್ವಾ, ಅದಕ್ಕೆ ಎಷ್ಟೇ ಸಾಧನೆ ಮಾಡಿದ್ರು ಡೌನ್ ಟು ಅರ್ತ್ ಆಗಿರ್ತಾರೆ ನಿಮ್ ತರ. ಅದಕ್ಕೆ ರಾಣಿ ಅಕ್ಕ ಕತ್ ಕೇಳಿಸ್ಕೊತಿದ್ದಾಳೆ. ಓ ರಾಣಿ ಮಹಾರಾಣಿಯವರೇ, ಯಾಕೆ ಅಲ್ಲಿ ನಿಂತ್ಕೊಂಡು ನಾಚ್ಕೋತಿದ್ದೀರಾ? ಅಯ್ಯೋ ಇಲ್ಲಪ್ಪ, ಅದು ಅಲ್ಲಿ ಮೆಂತ್ಯ ಸೊಪ್ಪಿಟ್ಟಿದ್ದೆ, ತಗೊಂಡು ಹೋಗಮ್ಮ ಅಂತ ಬಂದೆ ಆಟೆಯ. ಮೆಂತ್ಯ ಸೊಪ್ಪು ನಿನ್ ಕೈಯಲ್ಲೇ ಇದೆ. ಅದಕ್ಕೆ ಆ ಮಾಸ್ತಿ ಕೊಪ್ಲು ಮನು ಜೊತೆ ಡಿಕ್ಕಿ ಹೊಡೆದಾಗಿಂದ ಇವಳು ಮನ್ಸಲ್ಲ ಹುಡ್ಗ ಇರೋದಂತೂ ಪಕ್ಕ. ಅಲ್ಲೇ ಏನ್ ಸೀನ್ಲ ಇದು? ಮೊದಲೆಲ್ಲ ಮೇಷ್ಟ್ರು ಸದ್ದು ಕೈ ಕಟ್ ಬಾಯಿ ಮುಚ್ಚ ಅಂತಿದ್ರು. ಈಗ ಲಾಂಗ್ ನೋಡಿ ಮೇಷ್ಟ್ರೇ ಬಾಯಿ ಮುಚ್ಚ ಕೈ ಕಟ್ಟವ್ರೆ. ಲಾಂಗು ಅಂದ್ರೆ ಹಂಗೆ ಅಲ್ವಾಣ, ಕೈ ಕಟ್ಟಾಯ್ತದೆ ಅಂತ ಕೈ ಕಟ್ಕೊಂಡವನೆ. ತಮ್ಮಡು ಇಂಗ್ಲೀಷ್ ಕಲ್ತೇನಿಲ್ಲ? ಒಂದು 4-5 ಪದ ಕಲಿಸಿದ್ದೀನಿ. ಸದ್ಯಕ್ಕೆ ಅವನ ಇಂಟ್ರೊಡಕ್ಷನ್ ಅವನೇ ಮಾಡ್ಕೊತಾನೆ ಸರ್. ಎಲ್ಲ ಅವನೇ ಮಾಡ್ಕೊಂಡ್ರೆ ಕಷ್ಟ ಆಯ್ತದೆ. ನಾವು ಏನು ಹೇಳ್ತೀವೋ ಅಷ್ಟೇ ಮಾಡಬೇಕು. ಈಗ ಏನೇನು ಕಲ್ತವನೇ ಹೊಸಿ ತೋರಿಸು. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್, ನಿಮಗೆ ಗೊತ್ತಾಗುತ್ತೆ. ಪರಿಚಯ ಆಕಸ್ಮಿಕ, ಅಗಲಿಕೆ ಅನಿವಾರ್ಯ ಅಂತಾರೆ. ಈ ನನ್ನ ಮಗನ್ ಮತ್ತೆ ಪರಿಚಯ ಮಾಡ್ಕೊಳ್ಳೋಕೆ ಕರ್ಮ. ಸರಿ ತಮ್ಮಡು, ಐ ಆಮ್ ನಾಗೇಗೌಡ. Hi, my head Manu Gowda. ಅಣ್ಣ ಇಂಗ್ಲಿಷ್ನ ಹಂಗೆ ಉದುರಿಸ್ತಾವನಲ್ಲ ಅಣ್ಣ. ಏಯ್ ಸೋಮ, ಎಲ್ರಿಗೂ ಅನ್ನದ ಭಯ ಇರ್ತದೆ. ಇವನಿಗೆ ಅಣ್ಣನ ಭಯ ಐತೆ, ಅದಕ್ಕೆ ಸಖತ್ ಕಲ್ತಾನೆ. ಮೆಚ್ದೆ. ಆದ್ರೆ ಇನ್ನೊಂದೆರಡು ಲೈನ್ ಏನಾದ್ರು ಕಲ್ಸು. ಸರಿ ಸರ್. ಮನು, ಆಸ್ಕ್ ಹಿಮ್ ಹೌ ಹಿ ಈಸ್ ಡೂಯಿಂಗ್. All you doing is everything okay? ಲೇ ಸೋಮ, ಬದುಕಿದ್ದೆ ಯಾಕೆ ಅಂತಿದ್ದವನು ಎಲ್ಲ ಓಕೆ ಅನ್ನಂಗ್ ಮಾತಾಡ್ತವನೆ. ಲೇ ಗೆದ್ದಬೇಕಲ್ಲ, ಚಂದಿ ಮಂದಾಗಿದ್ದವನು ಮಂದಾರ ಆಗ್ಬಿಟ್ಟವನೆ. ಯೋ ಮೇಸ್ಟ್ರೆ, ಅವನ ಲ್ಯಾಂಗ್ವೇಜನ್ನು ಓಕೆ, ಆದರೆ ಬಾಡಿ ಲ್ಯಾಂಗ್ವೇಜು ಹಿಂಗ್ ನಡೀತಾವನೆ. ಅದೊಸಿ ಸರಿ ಮಾಡಬೇಕು. ಕರ್ಕೊಂಡು ನಡಿ. ಮನು, ಪ್ಲೀಸ್ ಕಮ್ ವಿತ್ ಮೀ. ಕಮ್ ವಿತ್ ಮೀ. ಲೇ ಸೋಮ, ಮೈಕು ಸೌಂಡು ಓಕೆ, ಕೇಳಿಸ್ಕೊಳಕ್ಕೆ ಫಾರಿನ್ ಥರನೇ ಅನಿಸ್ತದೆ. ನಮ್ಮ ಮನೆಗೆ ಪಿಪಿ, ಅವ್ರ ಮನೆಗೆ ಡೋಲು. ಗಟ್ಟಿ ಮೇಳ ಗಟ್ಟಿ ಮೇಳ. ಸೋಮ, ನಮ್ಮ ಕೆಲಸ ಮುಗಿತಕ್ಕಲ್ಲ, ಇನ್ನೇನಿದ್ರು ಅವ್ರ ಮನೆಗೆ ಚೂ ಬಿಡದ ಆಟೆಯ. ರಾಣಿ ಮಕ್ಕಿತ ನಮ್ಮ ಮನೆಗೆ ಬರಲಿ, ಆಮೇಲೆ ಗಟ್ಟಿ ಮೇಳ ತೊಟ್ಟಿ ಮೇಳ ಆಗೋಯ್ತದೆ. ಪಾರ್ವತಿ ನಂಗೆ ಅದು ಹೆಂಗೆ ಹೇಳ್ತೀಯಪ್ಪ ನೀನು? ಏನು ಮನೆಗೆ CC ಕ್ಯಾಮ್ರಾವ ಫಿಟ್ ಮಾಡ್ದಂಗೆ ಎಲ್ಲ ನೋಡ್ದಂಗೆ ಹೇಳ್ತಿದ್ಯಾ? ದೋಣಿಗಳು ಹೇಳ್ತಿಲ್ವಾ ಬಂದಿಲ್ಲ ಅಂತ? ದಾರಿಲಿ ಪೋಸ್ಟ್ಮನ್ ಅಣ್ಣ ಸಿಕ್ಕಿದ್ರು. ಅವ್ರಿಗೆ ಹೇಳಿದ್ರು, ಆ ಪತ್ರವಾ ಈ ಮನೆಗೆ ಕೊಟ್ಬಿಟ್ಟು ಹೋಗಿವ್ನಿ ಅಂತ. ಅವನು ಯಾವೊಂದೋ ಮಾತು ಕಟ್ಕೊಂಡು ನನ್ನ ಮೇಲೆ ಅನುಮಾನ ಪಡೋಕೆ ಬಂದಿದ್ದೀನೋ ಶಿವು? ಮಾವ ಅನುಮಾನ ಅಲ್ಲ ಮಾವ, ನಾ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿಲ್ಲ. ಇರಿ. ಹಲೋ ಅಣ್ಣ, ನಾನು ನಮ್ಮ ಪಾರು ಲೈಸೆನ್ಸ್ ಪತ್ರ ಇಸ್ಕೊಂಡು ಹೋಗುಮ ಅಂತ ಮಾವನ ಮನೆಗೆ ಬಂದಿದ್ದೆ. ಇವ್ರು ನೋಡಿದ್ರೆ ಇಲ್ಲಿ ಬಂದೇ ಇಲ್ಲ ಅಂತವ್ರೆ. ಓಸಿ ಇರು, ನೀವ್ ಮಾತಾಡು.
ಯಜಮಾನ್ ಅಥವಾ ಫೋನಲ್ಲಿ ಮಾತಾಡಕ್ ಆಯ್ತದ? ಹಂಗೆ ಲೌಡ್ ಸ್ಪೀಕರ್ ಆನ್ ಮಾಡು. ಸರಿ ಇರೋಣ. ಆಕಿವ್ನಿ ಈಗ ಹೇಳು. ಯಜಮಾನ್ರೆ, ನಿಮ್ ತಾವ್ ಫೋನಲ್ಲಿ ಮಾತಾಡೋಷ್ಟು ದೊಡ್ಡ ಮನ್ಸ ನಾನಲ್ಲ. ಆದ್ರೆ ನಿಮ್ ಮನೆಗೆ ಬಂದು ಕೊಟ್ಟೋದ್ನಲ್ಲ ಯಜಮಾನ್ರೆ. ಅಣ್ಣೋ ಯಾರು ತಾವ್ ಕೊಟ್ಟಿದ್ಯಾ ಅಂತ ಹೇಳೋಣ. ಆ ಚಿತ್ರಣ ತಾವ ಕೊಟ್ಟೋದದ್ದು. ಬೇಕಿದ್ರೆ ಚಿತ್ರಣ ಅಲ್ಲಿದ್ರೆ ಕೊಡಿ, ಹೇಳ್ತೀನಿ. ಛತ್ರಿ ಅಣ್ಣನೂ ಇಲ್ಲೇ ಅವ್ರೆ, ಹೇಳೋಣ. ಚಿತ್ರಣ ನಾನೇ ಬಂದು ಮೊನ್ನೆ ನಿಮ್ಮ ಹತ್ರ ಕೊಟ್ಟೋದ್ನಲ್ಲ. ಯಾಕೆ ಮರ್ತ್ಬಿಟ್ಟ? ವಯಸ್ಸಾಯ್ತಾ ನಿನಗೆ ನೆನಪು ಶಕ್ತಿ ಕಡಿಮೆ ಆಯ್ತೈತೆ. ಮಾವ ಕೇಳಿಸ್ಕೊಂಡ್ರಲ್ಲ, ಪೋಸ್ಟ್ ಮ್ಯಾನ್ ಅಣ್ಣ ಇಲ್ಲೇ ಕೊಟ್ಟಿವ್ನಿ ಅಂತ ಹೇಳ್ತಾನೆ. ಇವ್ರು ನೋಡಿದ್ರೆ ಇಲ್ಲ ಅಂತವ್ರೆ. ಕಲ್ತ್ ವಿದ್ಯೆ ಕಲ್ಲು ಹಾಕಿದ್ರು ಹೋಗಲ್ಲ ಅನ್ನೋ ಹಾಗೆ ನಿನ್ನ ದಡ್ಡ ಫಂದಿಂದ ನನ್ನ ಮಗಳ ಭವಿಷ್ಯನೇ ಹಾಳು ಮಾಡಿಬಿಟ್ಟೆಲ್ಲೋ. ಇನ್ನು ಹೇಗೆ ಅವ್ರು ಸ್ವತಂತ್ರವಾಗಿ ಆಸ್ಪತ್ರೆ ಶುರು ಮಾಡೋದಕ್ಕಾಗುತ್ತೆ? ನೀನು ಬಿಡಲ್ಲ. ಬೇಡಮ್ಮ ಬೇಡಮ್ಮ ಬಿಡಿ, ಸಿಗಿದಾಕ್ಬಿಡ್ತೀನಿ ನಿನ್ನ. ಆ ಪತ್ರ ಎಲ್ಲಿದೆ ಹೇಳು, ಎಲ್ಲಿದ್ರು ತಗೊಂಬಂದು ಕೊಟ್ಬಿಡು. ಏನೇ ಅರ್ಧ ಹಾಕಿದ್ದೀನಿ ಅಂತ ಹೇಳು. ಕೊಡ್ಲಿಲ್ಲ ಅಂದ್ರೆ ನಿನ್ನ ಸಿಗಿದಾಕ್ಬಿಡ್ತೀನಿ. ಛತ್ರಿ ಅಣ್ಣ ಹೇಳ್ಬಿಡೋಣ. ಧನ್ಯಗಳೇ, ಅದು ಏನದು? ಅದು ಅದು